ಅಸ್ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್ ಬ್ಯಾಂಗ್ಳೂರಿನಲ್ಲಿ. ನಾನಿವತ್ತು ಚರ್ಚೆ ಮಾಡೋದು ಅಂದರೆ ತುಂಬ ಪೇಷಂಟ್ಸ್ಗಳಿಗೆ ಮಾನಸಿಕ ರೋಗಗಳು ಯಾಕೆ ಬರುತ್ತೆ. ಅವರು ಸಮಾಜದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲರೂ ಅವ್ರು ನೋಡಿಬಿಟ್ಟು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ಕೋತಾರೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾರೆ. ಸಡನ್ಲಿ ಸ್ವಲ್ಪ ಸಮಯ ಆದಮೇಲೆ ನೋಡಿದ್ರೆ ಅವರಿಗೆ ಮಾನಸಿಕ ರೋಗ, ಡಿಪ್ರೆಷನ್ನು, ಬೈಪೋಲಾರ್ ಡಿಸಾರ್ಡರು, ಸೈಕೋಸಿಸ್ಸು, ಮೇನಿಯಾ, ಸ್ಕಿಜೋಫ್ರೇನಿಯಾ, ಬೇರೆ ಬೇರೆ ರೋಗ ಬಂದಿರುತ್ತೆ. ಇದು ಯಾಕಾಗತ್ತೆ ಅಂತ ನಾವು ಯೋಚನೆ ಮಾಡಬೇಕು. ನಮಗೆ ಫಸ್ಟು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು, ನಮ್ಮ ಸಮಾಜದಲ್ಲಿ ಇದು ಹೇಳಿದರೆ ಯಾಲಮೋಲ್ ಹಯಾವಾತ್ ದುನಿಯಾ ಲೈಬೊನ್ ಲಾಬೊನ್ ಝೀನತುಂ ತುಫಾರಿಖು ಬೈನಕುಂ ತುಕಾಸುರು ಅಂಬಾಲುಕುಂ ಔಲಾದಕುಂ. ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಬಗ್ಗೆ ಹೊಗಳ್ಕೊಳ್ಳೋದು ನಮ್ಮಲ್ಲೆಲ್ಲ ತುಂಬ ಇರುತ್ತೆ. ನಾವು ತುಂಬ ಒಳ್ಳೆಯವರು, ನಾವು ತುಂಬ ಒಳ್ಳೆಯ ಕೆಲಸ ಮಾಡಿದ ಹೊಗಳುವ ಒಂದು ಭಾವನೆ ನಮ್ಮಲ್ಲಿ ತುಂಬ ಇರುತ್ತೆ. ಯಾಕಂದರೆ ನಾವೆಲ್ಲ ಕೆಲಸ ಮಾಡಿ ನಾವೆಷ್ಟು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋಕ್ಕೆ ನಮ್ಮಲ್ಲಿ ಎಲ್ಲರಿಗೂ ಆ ಭಾವನೆ ಇರುತ್ತೆ. ಅದರಿಂದ ಅವರು ಪ್ರಯತ್ನ ಪಡ್ತಾರೆ ನಾವು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋಕ್ಕೆ. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ಸೂರ 95 ತೀನಲ್ಲಿ ಹೇಳಿದೆ, 4ನೇ ವಾಕ್ಯ, ವಿ ಹ್ಯಾವ್ ಸೆಟ್, ನಾವು ಮನುಷ್ಯನಿಗೆ ಒಂದು ತುಂಬ ಸಫಲವಾದ ರೀತಿಯಲ್ಲಿ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟಲ್ಲೇ ಹೇಳ್ತಾರೆ, ಆಮೇಲೆ ನಾವು ಅವನಿಗೆ ಎಲ್ಲರಿಗಿಂತ ಕೀಳು ಇರುವ ಸ್ಥಳಕ್ಕೆ ತಗೊಂಡು ಹೋಗ್ತೀವಿ. ಇದನ್ನು ನೋಡಿಕೊಂಡು ತುಂಬ ಜನ ಏನು ಮಾಡ್ತಾರೆ, ಅವ್ರಿಗೆ ಯಾರ್ಯಾರು ತುಂಬ ಸಫಲವಾಗಿರ್ತಾರೆ ಅವರು ಅಚಾನಕ್ ಏನಾಗ್ಬಿಡ್ತಾರೆ, ಮಾನಸಿಕ ರೋಗಿಗಳು ಆಗಿಬಿಡ್ತಾರೆ. ಇದು ಏನಕ್ಕಾಗತ್ತೆ, ಅವ್ರಿಗೆ ಈ ರೋಗ ಹೇಗೆ ಬರುತ್ತೆ ಅಂದರೆ ಇದು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯನಿಮಲ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂದರೆ ಕೆಲವು ಪ್ರಾಣಿಗಳಿವೆ. ಯಾವುದು ಅಂದರೆ ಕ್ಯಾಮಲ್ಲು, ಕೌವು ಮತ್ತು ಡಾಂಕಿ, ಹಾರ್ಸು, ಇದಕ್ಕೆಲ್ಲ ಟ್ರಾನ್ಸ್ಪೋರ್ಟ್ಗೆ ಯೂಸ್ ಮಾಡ್ತಾರೆ. ಮತ್ತು ಇವಾಗೆಲ್ಲ ಕಾರ್ ಅಂತ ಮಾಡ್ಕೊಂಡಿದ್ದಾರೆ, ಕಾರು, ಬಸ್ಸು, ಪ್ಲೇನು ಅಂತ. ಸೊ ಇದರಲ್ಲೆಲ್ಲ ಏನಾಗುತ್ತೆ, ಚರ್ಮಗಳು ಹಾಗೂ ಸೋಲ್, ಆತ್ಮ ಮತ್ತು ಸ್ಪಿರಿಟ್ಸ್ ಹಾಕಿದರೆ ಮೈಯಲ್ಲಿ ಬಂದುಬಿಟ್ರೆ ಆ ವ್ಯಕ್ತಿ ಏನು ಮಾಡ್ತಾನೆ, ಈ ಎಲ್ಲ ರೋಗಗಳ ಪ್ರದರ್ಶನನೂ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ತುಂಬ ಅಪರಾಧಗಳು ಮಾಡೋಕ್ಕೆ ಒಂದು ಭಾವನೆ ಬಂದುಬಿಡುತ್ತೆ, ಯೋಚನೆ ಬಂದುಬಿಡುತ್ತೆ, ಮಾನಸಿಕ ರೋಗ ಭಾವನೆ ಬಂದುಬಿಡುತ್ತೆ, ತುಂಬ ನೆಗೆಟಿವ್ ಆಟ್ರಿಬ್ಯೂಟ್ಸು ಬಂದುಬಿಡುತ್ತೆ. ಇದು ಯಾಕಂದರೆ ಆ ವ್ಯಕ್ತಿ ಆ ಥರ ಇದ್ದಾನೆ ಅಂತ ಅಲ್ಲ, ಅವನು ಒಂದು ಆ್ಯನಿಮಲ್ ಆಫ್ ಟ್ರಾನ್ಸ್ಪೋರ್ಟ್ ಆಗಿಬಿಟ್ಟಿದ್ದಾನೆ. ಅವ್ರ ಮೇಲೆ ಸ್ಪಿರಿಟ್ಸು, ಸೋಲ್ಸು ಮತ್ತು ಸ್ಕಿನ್ಸ್ ಬಂದಿದೆ. ಇದರಿಂದ ಅವನೆಲ್ಲ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದರಿಂದ ಮುಂದೆ ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಅದೇನೆಂದರೆ ಅವನಿಗೆ ಶಿಕ್ಷೆ ಕೊಡೋದು ಅಪರಾಧಗಳಿಗೆ. ಬಟ್ ಆ ಅಪರಾಧ ಅವ್ನು ಮಾಡೇ ಇರಲ್ಲ, ಅವನಿಗೆ ಅಪರಾಧ ಮಾಡೋದು ಏನೋ ಗೊತ್ತಿರಲ್ಲ. ಅವನ ಅಪರಾಧ ಏನಿದೆ, ಕೆಲವು ಸಲ ಅವ್ನಿಗೆ ಒಳಗಡೆ ಇರುವ ಚರ್ಮ, ಸ್ಪಿರಿಟು, ಸೋಲು ಏನು ಅಪರಾಧ ಮಾಡಿದೆ ಅಂತಲೂ ಗೊತ್ತಿಲ್ಲ, ಬಟ್ ಅವನಿಗೆ ಶಿಕ್ಷೆ ಸಿಗ್ತಾ ಇರುತ್ತೆ. ಇದಕ್ಕೆ ಮಾರ್ಗದರ್ಶನ ಏನೋ ಇದು ಹೇಳಿದರೆ 1715 ಅಲ್ಲಿ ಇಸ್ರಾನಲ್ಲಿ ಯಾವುದು ಆತ್ಮ ಬೇರೆ ಅವರ ಪಾಪಗಳ ಶಿಕ್ಷೆ ಅನುಭವಿಸಬೇಕಾಗಿಲ್ಲ ಅಂತ. ಮುಂದೆ ಅನಲಾಮಲ್ 6:164 ಹೇಳಿದೆ, ಎಲ್ಲ ಆತ್ಮ ಮೇಲೆ ಅದೇ ಆರೋಪ ಆಗತ್ತೆ. ಅವ್ರೇನು ಮಾಡಿದ್ದಾರೆ ಅದು ಬೇರೆಯವ್ರು ಮಾಡಿರೋ ಅಪರಾಧ, ತಪ್ಪುಗಳ, ಪಾಪಗಳ ಆರೋಪ ಅವ್ರಿಗೆ ಬರಲ್ಲ ಅಂತ. ಮುಂದೆ ಹೇಳಿದ್ದಾರೆ ನಜಮ್ಮು 53:38, 39 ಯಾರು ಬರ್ಡನ್ ಬೇರ್ ಮಾಡೋನು ಬೇರೆಯವ್ರ ಬರ್ಡನ್ ಬೇರ್ ಮಾಡಲ್ಲ, ಮನುಷ್ಯರಿಗೆ ಬೇರೆ ಏನೂ ಸಿಗಲ್ಲ ಅವ್ನಿಗೆ ಕಷ್ಟಪಡಿದು ಬಿಟ್ಟು ಅಂತ. ಆಮೇಲೆ ಫಾತಿರ್ 35:18 ಬರೆದಿದೆ, ಯಾರ ಮೇಲೇನೋ ಬೇರೆಯವ್ರ ಬರ್ಡನು ಹಾಕಂಗಿಲ್ಲ ಅಂತ. ಸೊ ಇದರಿಂದ ಏನಾಗುತ್ತೆ, ಈ ಎಲ್ಲ ರೋಗಗಳ, ಪಾಪಗಳ, ಈ ಎಲ್ಲ ತಪ್ಪುಗಳ, ಇಲ್ಲೆಲ್ಲ ನೆಗೆಟಿವ್ ಆಟ್ರಿಬ್ಯೂಟ್ಸ್ನ ಪ್ರದರ್ಶನ ಮಾಡೋದು ಶುರು ಆಗಿಬಿಡುತ್ತೆ. ಶುರು ಆಗಿದ ತಕ್ಷಣ ಶಿಕ್ಷೆ ಬರೋದು ಶುರು ಆಗಿಬಿಡುತ್ತೆ. ಸೊ ಇದು ಹೆಂಗಾಗತ್ತೆ ಇವಾಗ ನೀವು ಅರ್ಥ ಆಯಿತು. ಸೊ ದಯವಿಟ್ಟು ಇದನ್ನು ನಮ್ಮನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ, ಮತ್ತು ಬೇರೆಯವ್ರನ್ನ ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಅಂತ ಕಾಪಾಡ್ಕೊಳ್ಳಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.